ಅಪ್ಪ ಮಲ್ಕೊಂಡ್ರೆ ನಮ್ಮ ಆವಾಗ್ಲೇನೋ ನೀನು ಯಾಕೆ ಇನ್ನು ಓಡಾಡ್ತಾ ಇದೀಯಾ? ನಿದ್ದೆ ಬರ್ತಾ ಇಲ್ವೇನೋ? ಯಾಕೆ ಇನ್ನು ಮಲ್ಕೊಂಡೇ ಇಲ್ಲ? ನಾನು ಮಲ್ಕೊತೀನಿ ಬಿಡು ನಿಧಾನಕ್ಕೇನೆ. ನೀನು ಯಾಕೆ ಇಲ್ಲಿ ಮಲ್ಕೊಂಡಿದೀಯಾ? ಮಂಚದ ಮೇಲೆ ಮಲ್ಕೋಬಾರ್ದ? ಕಾಲಿನೇ ಆಯ್ತಲ್ವ ಮಂಚ. ಅಲ್ಲ ಕಣೋ ರಾಜಪ್ಪ, ಆಗ್ಲೆಲ್ಲ ಕೆಲ್ಸಕ್ಕೆ ಹೋಗಿ ಬಂದಿರ್ತೀಯ, ಸುಸ್ತಾಗಿ ಬಂದಿರ್ತೀಯ, ಸಾಕಾಗಿರುತ್ತೆ ನಿನಗೇನೆ. ಇಲ್ಲಿ ಮಲ್ಕೊಂಡಿದೀಯಲ್ಲ ನೀನು. ಈ ಮಕ್ಕಳು ಹಂಗೆ ಉಳ್ಳಾಡ್ತಿರ್ತಾರೆ ರಾತ್ರಿ ಎಲ್ಲಾನು. ಕಾಲ ಹತ್ರ ಒಬ್ರು ಬಂದಿರ್ತಾರೆ, ತಲೆ ಹತ್ರ ಒಬ್ರು ಬಂದಿರ್ತಾರೆ ನೋಡು. ನೀನು ಹಗಲೆಲ್ಲ ಕೆಲ್ಸಕ್ಕೆ ಹೋಗಿ ಬರ್ತೀಯ, ಸಾಕಾಗಿರುತ್ತೆ ನಿನಗೇನೆ, ಸುಸ್ತಾಗಿರ್ತೀಯ. ಅಂಥದ್ರಲ್ಲಿ ಈ ಮಕ್ಕಳು ಉಳ್ಳಾಡ್ತಿರ್ತಾರೆ. ಇಲ್ಲಿ ಮಂಚದ ಮೇಲೆ ಮಲ್ಕೋ ಹೋಗಪ್ಪ ರಾಜು, ನನ್ನ ಮಾತು ಕೇಳು ನೋಡು, ಚೆನ್ನಾಗಿ ನಿದ್ದೆ ಬರುತ್ತೆ ನೋಡು. ನೀನು ಸುಸ್ತಾಗಿ ಬಂದಿರ್ತೀಯ, ನನ್ನ ಮಾತು ಕೇಳು, ಅಲ್ಲಿ ಮಲ್ಕೋ. ಈ ಮಕ್ಕಳು ಹಂಗೆ ಉಳ್ಳಾಡ್ತಿರ್ತಾರೆ, ಆ ಕಡೆ ತಿರ್ಕೊಂತಿರ್ತಾರೆ, ಈ ಕಡೆ ತಿರ್ಕೊಂತಿರ್ತಾರೆ, ನಿನಗೆ ನಿದ್ದೆ ಇಲ್ದಂಗೆ ಮಾಡ್ತಿರ್ತಾರೆ ನೋಡು. ನೀನು ಆಗ್ಲೆಲ್ಲ ಕೆಲಸ ಮಾಡಿ ಸಾಕಾಗಿ ಬಂದಿರ್ತೀಯ, ಅಂಥದ್ರಲ್ಲಿ ಅವ್ರ ಮಧ್ಯೆ ಹೋಗಿ ಮಲ್ಕೊಂತೀಯ ನೋಡಪ್ಪ. ನನಗಂತೂ ಪಾಪ ಅನ್ಸುತ್ತೆ ಕಣೋ, ಅಲ್ಲಿ ಬಂದು ಮಲ್ಕೋಬಾರ್ದಾ? ಪಾಪ ಕಣೋ ರಾಜಪ್ಪ ನೀನು, ನಿನ್ಗೆ ಏನೂ ಗೊತ್ತಾಗೋದಿಲ್ಲ ನೋಡು. ಅವ್ರ ಮಧ್ಯೆ ಹೋಗಿ ಮಲ್ಕೊಂಡಿಲ್ಲ ಅಂದ್ರೆ ಏನು? ಇಲ್ಲಿ ಬಂದು ಮಲ್ಕೋ ಮಂಚದ ಮೇಲೆ ಮಲ್ಕೊಂಡು ಆರಾಮಾಗಿ ಮಲ್ಕೋ, ನಿದ್ದೆ ಬರುತ್ತೆ ನೋಡು. ಹೇಳಿದೀನಿ ನೋಡು, ಚೆನ್ನಾಗಿ ನಿದ್ದೆ ಹೋಗ್ತೀಯ ನೀನು. ಮಂಚದ ಮೇಲೆ ಮಲ್ಕೋ ಹೋಗು. ನಮ್ಮ ಅತ್ತೆ ನೋಡ್ರಿ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ, ಯಾವ ರೀತಿ ಹೇಳ್ಕೊಡ್ತಾ ಇದ್ದಾರೆ, ಯಾವ ಥರ ಹೇಳ್ಕೊಡ್ತಾ ಇದ್ದಾರೆ ಮಗನಿಗೆ ಅಂತ. ಅಲ್ಲ ಯಾವ ಥರ ಹೇಳ್ತಾ ಇದ್ದಾರೆ ನೋಡಿ ಮಗನ ಹತ್ರ. ಇದನ್ನೇನು ಹೊಟ್ಟೆ ಕಿಚ್ಚು ಅನ್ಬೇಕೋ ಏನು ಅನ್ಬೇಕು, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲ ಸಂಸಾರ ಅಂದಮೇಲೆ ಮಕ್ಕಳು ಇದ್ಮೇಲೆ ಇನ್ನ ಉರುಳಾಡ್ತಿರ್ತಾರೆ, ಆಮೇಲೆ ಆ ಕಡೆ ಈ ಕಡೆನೂ ತಿರ್ಗಾಡ್ತಿರ್ತಾರೆ, ಏನೂ ಮಾಡೋದಕ್ಕಾಗೋದಿಲ್ಲ. ಸನ್ಯಾಸಿ ಅವ್ರ ಜೀವನ ಆದರೆ ಅದು ಬೇರೆ, ಇದು ಸಂಸಾರ ಜೀವನ ಅಂದಮೇಲೆ ಹಿಂಗೆ ಇರುತ್ತೆ. ಮತ್ತೆ ಮಕ್ಕಳ ಹತ್ರ ಇನ್ನು ಉರುಳಾಡ್ತಿರ್ತಾರೆ, ಆಮೇಲೆ ಆ ಕಡೆ ಈ ಕಡೆ ತಿರುಗ್ತಿರ್ತಾರೆ, ಏನೂ ಮಾಡೋದಕ್ಕಾಗೋದಿಲ್ಲ. ಇನ್ನು ಸಂಸಾರ ಅಂದಮೇಲೆ ಅದೆಲ್ಲ ಇದ್ದೇ ಇರುತ್ತೆ. ಅಲ್ಲ ಯಾವ ಥರ ಹೇಳ್ತಾ ಇದ್ದಾರೆ ನೋಡಿ ನಮ್ಮತ್ತೆ. ಪಾಪ ಕಣೋ ರಾಜಪ್ಪ ನೀನು, ನಿಂಗೆ ಏನು ಗೊತ್ತಾಗೋದಿಲ್ಲ ಕಣೋ, ಪಾಪ ಅನಿಸುತ್ತೆ ಕಣೋ ನಿನ್ನ ನೋಡಿದ್ರೆ ಅಂತ ಇದ್ದಾರೆ. ಅಲ್ಲ ಹೊಟ್ಟೆ ಕಿಚ್ಚಿಗೆ ಈ ಥರ ಹೇಳ್ತಾ ಇದ್ದಾರೋ, ಏನಕ್ಕೆ ಈ ಥರ ಹೇಳ್ಕೊಡ್ತಾ ಇದ್ದಾರೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ನೋಡೋಣ ಇನ್ನೂ ಏನೇನು ಹೇಳ್ಕೊಡ್ತಾರೆ ಅಂತ. ಅಲ್ಲ ಇವ್ರು ಮಾತ್ರ, ನಮ್ಮ ಅತ್ತೆ ಮಾವ ಮಾತ್ರ ವಯಸ್ಸಾಗಿದ್ರು ಇಬ್ರು ಎಷ್ಟು ಜನ ಮಲ್ಕೊಂತಾರೆ, ನಮ್ಮನ್ನು ಮಾತ್ರ ಯಾಕೋ ದೂರ ಮಾಡ್ತಾ ಇದ್ದಾರೆ. ನೋಡೋಣ ಏನಕ್ಕೆ ಅಂತ. ರಾಜಪ್ಪ ಎದ್ದೋಳೋ ಫಸ್ಟ್ ನೀನು. ಮಂಚದ ಮೇಲೆ ಬಂದು ಮಲ್ಕೋ, ಚೆನ್ನಾಗಿ ನಿದ್ದೆ ಹೋಗ್ತೀಯ ನೋಡು. ಹೇಳಿದ್ದೀನಿ ನೋಡು, ಚೆನ್ನಾಗಿ ನಿದ್ದೆ ಬರುತ್ತೆ ನೋಡು. ಇಲ್ಲಿ ಉಳ್ಳಾಡ್ತಿರ್ತಾರೆ, ಎದ್ದೋಳು. ಅವ್ರ ಅಮ್ಮನೂ ಅವರು ಅಲ್ಲೇ ಮಲ್ಕೊಳ್ಳಿ, ನೀನು ಮಂಚದ ಮೇಲೆ ಮಲ್ಕೋ, ಚೆನ್ನಾಗಿ ನಿದ್ದೆ ಬರುತ್ತೆ ನೋಡು. ನೀನು ಆಗ್ಲೆಲ್ಲ ಕೆಲ್ಸಕ್ಕೆ ಹೋಗಿ ಬಂದಿರ್ತೀಯಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇನೆ. ಕಣಮ್ಮ, ನೀನು ಹೇಳೋದು ಸರಿಯಾಗಿ ಐತೆ ಅನ್ಸುತ್ತೆ ಕಣಮ್ಮ ನನಗೇನು. ಅಲ್ಲಿ ಮಲ್ಕೊಂಡ್ರೆ ಮಕ್ಳ ಹತ್ರ ಮಕ್ಕಳು ಉಳ್ಳಾಡ್ತಿರ್ತಾರೆ ಕಣಮ್ಮ ನೀನು ಹೇಳ್ದಂಗೆ. ನಾನು ಹೇಳೋದು ನಿನ್ನೊಳ್ಳೇದಕ್ಕೆ ಕಣಪ್ಪ. ನೀನು ಸುಸ್ತಾಗಿ ಬಂದಿರ್ತೀಯಲ್ವಾ, ಅದಕ್ಕೋಸ್ಕರ ಅಷ್ಟೇನೆ ನೋಡು. ಅಲ್ಲ ನಮ್ಮ ಮನೆಯವ್ರು ನೋಡು, ನೀನು ಹೇಳೋದು ಸರಿಯಾಗಿ ಐತೆ ಕಣಮ್ಮ ಅಂತ ಇದ್ದಾರೆ. ಅಲ್ಲ ಮಕ್ಕಳಿಗೆ ಪಾಪ ನಮ್ಮ ಅಪ್ಪನ ಹತ್ರ ಮಲ್ಕೋಬೇಕು ಅಂತ ಇರುತ್ತಲ್ವ ಅವ್ರಿಗೂ ಪಾಪ. ನಮ್ಮ ಅತ್ತೆ ಅವ್ರ ಮಗನ ಥರ ನೋಡ್ತಾ ಇದ್ದಾರೆ, ನಮ್ಮನ್ನು ಮಾತ್ರ ಬೇರೆಯವ್ರ ಥರ ನೋಡ್ತಾ ಇದ್ದಾರೆ. ಮಕ್ಕಳಿಗೆ ನನ್ನ ಜೊತೆ ಮಲ್ಕೊಳ್ಳೋದಕ್ಕಿಂತ ಅವ್ರ ಅಪ್ಪನ ಹತ್ರ ಮಲ್ಕೊಳ್ಳೋದೇ ಅವ್ರಿಗೆ ತುಂಬ ಇಷ್ಟ. ಅವರು ಎದ್ರೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗಂತೂ. ಕಡೆಗೂ ದೂರ ಮಾಡೇ ಬಿಟ್ರು ನೋಡು ಮಕ್ಕಳಿಂದ. ಅವ್ರ ಅಪ್ಪನ ಒಬ್ಬರೇ ಮಲ್ಕೊಳ್ಳೋ ಥರ ಮಾಡಿಬಿಟ್ರು ನೋಡಿ ನಮ್ಮತ್ತೆ. ನೋಡಮ್ಮ ಸುಮಾ, ನೀನು ಮಲ್ಕೋ ಮಕ್ಕಳ ಹತ್ರ, ಸರಿನಾ? ಅವನು ಕೆಲ್ಸಕ್ಕೆ ಹೋಗಿ ಬಂದಿರ್ತಾನಲ್ವಾ, ಸಾಕಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಅಷ್ಟೇನೆ. ನನಗಂತೂ ಸಿಟ್ಟು ಬರ್ತಾ ಐತೆ, ಕೋಪ ಬರ್ತಾ ಐತೆ ಅಂದರೆ ಅಷ್ಟಿಷ್ಟು ಬರ್ತಾ ಇಲ್ಲ ನೋಡು. ಅತ್ತೆ ಹತ್ರ ಕೇಳೋಣ ಅನ್ನಿಸ್ತಾ ಐತೆ. ನೀವು ನಿಮ್ಮ ಮಕ್ಕಳು ಅವ್ರ ಅಪ್ಪ ಬೇರೆ ಮಲ್ಕೊಂತಿದ್ರ ಅಂತ ಕೇಳೋಣ ಅನ್ನಿಸ್ತಾ ಐತೆ ನೋಡು. ಕೇಳೋಣ ಏನು ಹೇಳ್ತಾರೆ ಅಂತ ನೋಡೋಣ. ಬೈಯೋದೇನು ಇಲ್ಲ, ನೋಡೋಣ ಕೇಳೋಣ. ಅತ್ತೆ, ನೀವು ನಿಮ್ಮ ಮಕ್ಕಳು ಅವರಪ್ಪ ಬೇರೆ ಮಲ್ಕೊತಾ ಇದ್ರ ಚಿಕ್ಕವ್ರಿದ್ದಾಗ? ನೀವುನು? ಇಲ್ಲಮ್ಮ, ನಾವೆಲ್ಲ ಒಟ್ಟಿಗೆ ಮಲ್ಕೊತಾ ಇದ್ವಿ ನೋಡು. ಹಾಲಲ್ಲಿ ಹಿಂಗೆ ಉದ್ದೂಕೆ ಮಲ್ಕೊಂಡ್ಬಿಡ್ತಾ ಇದ್ವಿ ನೋಡು. ನನ್ನ ಮಕ್ಕಳೇನು ಅಷ್ಟೊಂದು ಉರುಳಾಡ್ತಿರ್ಲಿಲ್ಲ ಅಲ್ವಾ, ಅದಕ್ಕೋಸ್ಕರನ. ಅಲ್ಲ ಇವ್ರ ಮಕ್ಕಳು ಉರುಳಾಡ್ತಿರ್ಲಿಲ್ವಂತೆ, ನನ್ನ ಮಕ್ಕಳು ಮಾತ್ರ ಉರುಳಾಡ್ತಾರಂತೆ, ಆ ಕಡೆ ಈ ಕಡೆ ತಿರುಗ್ತಾರಂತೆ. ಯಾವ ಥರ ಮಾತಾಡ್ತಿದ್ದಾರೆ ನೋಡು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.